ಅಣ್ಣ ಒಂದ್ ನಿಂಬು ಸೋಡಾ ಕೊಡು. ನಾನ್ ಕೇಳಿದ್ದೇನೋ ನೀನ್ ಕೊಟ್ಟದ್ದೇನು? ಇದೇನು? ನಿಂಬೆಹಣ್ಣ. ಇದು ಸೋಡಾ. ನೀನೇನ್ ಕೇಳ್ದೆ? ನಿಂಬು ಸೋಡಾ. ನಾನೇನ್ ಕೊಟ್ಟೆ? ನಿಂಬು ಸೋಡಾ. ಮುಚ್ಕೊಂಡ್ ನಡಿ. ನಾವ್ ಗಂಡಸರು ಮೆಣಸಿಕಾಯಿ ತರ ಖಾರವಾಗಿರ್ತೀವಿ, ಹುಷಾರು. ನಾವ್ ಗೊತ್ತಲ್ಲ ಹೆಂಗಸ್ರು, ನೀವೆಷ್ಟೇ ಖಾರವಾಗಿದ್ರು ಚಚ್ಚಿ ಚಚ್ಚಿ ಚಟ್ನಿ ಪುಡಿ ಮಾಡ್ಬಿಡ್ತೀವಿ. ಅಜ್ಜಿ, ನಾನೊಂದ್ ಹುಡ್ಗಿನ್ ಲವ್ ಮಾಡಿದೀನಿ. ಓಡಾಗ್ಬಿಟ್ಟು ಮದ್ವೆ ಆಗ್ಲಾ ಇಲ್ಲ ಮದ್ವೆ ಆಗ್ಬಿಟ್ಟು ಓಡೋಗ್ಲಾ? ಕಸ ಗುಡ್ಸೋದ್ ಮುಂಚಿತ ಹೊಡಿಲ್ಲ, ಇಲ್ಲ ಕಸ ಗುಡ್ಸೋಡಿಲ್ಲ ಪರ್ಕ್ಯಾಗಿ. ನಂಗೆ ಹೋಮ್ ವರ್ಕ್ ಮಾಡಿಸಿ. ನೀವ್ ಅಪ್ಪನ್ ಕೇಳು. ನಿಮ್ಮ ಅಮ್ಮಂಗೆ ಮಾತ್ರ ಕೇಳು. ಓಹೋ, ಕಿರಿಕಾಗಿದೆ. ಯಾರೋ ಒಬ್ರು ಮಾಡಿಸಿ. ಏನ್ ಹೋಮ್ವರ್ಕ್? ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ. ಫಸ್ಟ್ ಪದ ಏನು? ತಲೆ. ನನ್ನ ಅಪ್ಪನಿಗೆ ತಲೆ ಸರಿ ಇಲ್ಲ ಅಂತ ಬರಿ. ಹಂಗೆ ಬರಿಬೇಕಾ? ನೆಕ್ಸ್ಟ್ ಪದ ಏನು? ಮಾತು. ನನ್ನ ಅಮ್ಮ ಅರ್ಥವಿರದ ಹಾಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾರೆ ಅಂತ ಬರಿ. ನೆಕ್ಸ್ಟ್ ಸುಳ್ಳು. ನನ್ನ ಅಪ್ಪನ ಇನ್ನೊಂದು ಹೆಸರೇ ಸುಳ್ಳು ಅಂತ ಬರಿ. ನೆಕ್ಸ್ಟ್ ಸಂತೋಷ. ಕೆಲವರು ಜೀವನದಲ್ಲಿ ಬಂದಾಗ ಸಂತೋಷವೆನ್ನುವುದೇ ಎಗರಿ ಹೋಗುತ್ತದೆ ಅಂತ ಬರಿ. ಜವಾಬ್ದಾರಿ ಇಲ್ಲದವರಿಗೆ ಹೆಂಡತಿ ಮಕ್ಕಳು ಯಾಕೆ ಅಂತ ಬರಿ. ಅಮ್ಮ, ನಾನೇನು ಪದನೇ ಹೇಳಿಲ್ಲ. ನೆಮ್ಮದಿ ಇಲ್ಲದ ಮೇಲೆ ಮನೆ ಜೈಲಿದ್ದ ಹಾಗೆ ಅಂತ ಬರಿ. ಏನೇ ಹೇಳೋದಿದ್ರು ಡೈರೆಕ್ಟ್ ಆಗಿ ಹೇಳು. ಸುನಿ, ನಂಗ್ ರಾತ್ರಿ ಒಂದ್ ಕನ್ಸ್ ಬಿತ್ತು ಗೊತ್ತಾ? ಹೌದಾ? ಏನ್ ಕನ್ಸು? ನೀನ್ ನನಗೆ ಡೈಮಂಡ್ ನೆಕ್ಲೆಸ್ ಕೊಡ್ಸ್ತಿರೋ ತರ ಕನ್ಸ್ ಬಿತ್ತು. ನನ್ಗೂ ಒಂದ್ ಕನ್ಸು ಬಿದ್ದಿತ್ತು ಗೊತ್ತಾ? ಹೌದಾ? ಏನ್ ಕನ್ಸು? ಆ ಡೈಮಂಡ್ ನೆಕ್ಲೆಸ್ಗೆ ನಿಮ್ಮ ಅಪ್ಪನೇ ಬಿಲ್ ಕಟ್ತಿರೋ ತರ. ನೈಟ್ ಆದ್ರೆ ಕುಡ್ಕೊಂಡ್ ಬರೋದು, ಬೆಳಗ್ಗೆ ಆದ್ರೆ ತಲೆ ಹಿಡ್ಕೊಂಡ್ ಕುತ್ಕೊಳ್ಳೋದು, ಇದೇ ಆಗೋಯ್ತು ನಿಂದು. ಸೈಲೆಂಟ್ ಆಗಿ ಹೋಗ್ಬಿಡು. ನಾನ್ ಕುಡ್ಕೊ ಬಂದಿದ್ಕೆ ಕಾರಣನೇ ನೀನು. ಯಾಕ್ ಬಂದ್ಬಿಡು, ಎಲ್ಲ ನನ್ ಮೇಲೆ ಎತ್ತಾಕ್ಬಿಡು. ಕುಡಿಯೋದು ಅಲ್ದಿರೋ ಬಾಟ್ಲು ಬೇರೆ ತಂದಿದ್ಯಾ ಮನೆಗೆ? ಆ ಬಾಟ್ಲ್ ತಂದಿದ್ದೆ ನಿನ್ಗೋಸ್ಕರ. ನನ್ಗೋಸ್ಕರನಾ? ಯಾಕೆ? ನೀನೇ ತಾನೇ ಸಾರೆ ಎಣ್ಣೆ ಹಾಕಕ್ಕೆ ಬಾಟ್ಲಿಲ್ಲ ಅಂದೆ, ಅದಕ್ಕೆ ತಂದೆ. ಯಾವಾಗೂ ಫೋನ್ ಇಟ್ಕೊಂಡ್ ಕುತ್ಕೊಂಡ್ಬಿಡೋದೆ. ನನ್ ಮೇಲೆ ಪ್ರೀತಿನೇ ಇಲ್ಲ ನಿನ್ಗೆ. ಹೌದಾ? ಮತ್ ಅದೆರಡು ಏನ್ ಆನ್ಲೈನ್ ಅಲ್ಲಿ ಬುಕ್ ಮಾಡ್ದ? ಸಿಗರೇಟ್ ಎಲ್ಲ ಹೊಡಿದಾರು, ಬೇಗ ಟಿವಿ ಬಂದ್ ಸತ್ತೋಗ್ತೀಯಾ? ನಂತರ ಆರೋಗ್ಯವಾಗಿರು, 100 ವರ್ಷ ಬದುಕ್ತೀಯ. ಲೋ, ಏನು ಆಯಿಲಿ ಫುಡ್ ತಿಂತೀಯ? ಬೇಗ ಸತ್ತೋಗ್ತೀಯೋ, ನಂತರ ಹೆಲ್ದಿ ಆಗಿರೋ, 100 ವರ್ಷ ಬದುಕ್ತೀಯ. ಲೋ, ಏನೋ ಗುಟ್ಕಾ ಬೇರೆ ತಿಂತೇನೋ, ಬೇಗ ಸತ್ತೋಗ್ತೀವೋ. ನನ್ನ ನೋಡು ಎಷ್ಟು ಹೆಲ್ದಿ ಆಗಿ. ಮಕ್ಳೇ, ಪ್ರತಿದಿನ 1 ಲೋಟ ಹಸು ಹಾಲು ಕುಡಿಯೋದ್ರಿಂದ ಬುದ್ಧಿಶಕ್ತಿ ಹೆಚ್ಚಾಗ್ತದೆ. ನೀವು ಸುಮ್ಮನಿರಿ ಟೀಚರ್. ನೀವು ಹೇಳುವ ಮಾತು ನಿಜ ಆಗ್ತಿದ್ರೆ ನಮ್ಮ ಮನೆ ಕರು ಈಗ ದೊಡ್ಡ ಆಫೀಸರ್, ಸೈಂಟಿಸ್ಟ್ ಆಗ್ತಿತ್ತು.